ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಈ ದಿನದ ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ಎಕನಾಮೈಸರ್ ಬಗ್ಗೆ ತಿಳ್ಕೊಳ್ಳೋಣ. ಎಕನಾಮೈಸರ್ನ ಏನಕ್ಕೆ ಬಳಸ್ತಾರೆ, ಎಕನಾಮೈಸರ್ ಅಂದರೆ ಏನು, ಎಲ್ಲಿ ಬಳಸ್ತಾರೆ, ಬಳಸೋದ್ರಿಂದ ಆಗುವ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಕನಾಮೈಸರ್ ಅಂತಂದರೆ ಒಂದು ಸಾಧಕ. ಯಾವುದರದ ಏನು ಮಾಡುತ್ತೆ ಅದರ ಕೆಲಸ ಅಂದರೆ, ಫ್ಲೂ ಗ್ಯಾಸು, ಫೀಡ್ ವಾಟರ್, ಡೇರೇಟರಿಂದ ಬರೋ ನೀರು, ಫೀಡ್ ವಾಟರ್ ಫೀಡ್ ಪಂಪ್ ಮುಖಾಂತರ ಬರುತ್ತಲ್ವ, ಆ ನೀರಿನ ಟೆಂಪ್ರೇಚರ್ನ ಜಾಸ್ತಿ ಮಾಡಲಿಕ್ಕೆ, ಈ ಫ್ಲೂ ಗ್ಯಾಸ್ನ ಹೀಟ್ ರಿಕವರಿ ಮಾಡಲಿಕ್ಕೆ. ಫ್ಲೂ ಗ್ಯಾಸು ಬಾಯ್ಲರ್ ಫರ್ನೆಸ್ಸಿಂದ ಸೀದಾ ಚಿಮ್ನಿ ಕಡೆ ಹೋಗ್ತಾ ಇರುತ್ತೆ, ವೆಂಟ್ ಆಗ್ತಾ ಇರುತ್ತೆ, ಹೊರಗಡೆ ಹೋಗ್ತಾ ಇರುತ್ತೆ. ಆ ಫ್ಲೂ ಗ್ಯಾಸಲ್ಲಿರೋ ಹೀಟ್ ವ್ಯಾಲ್ಯೂ ಅದು ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಆ ವೇಸ್ಟ್ ಆಗೋ ಹೀಟ್ನ ರಿಕವರಿ ಮಾಡಲಿಕ್ಕೆ ಈ ಎಕನಾಮೈಸರ್ನ ಇನ್ಸ್ಟಾಲ್ ಮಾಡ್ತಾರೆ. ಈ ಎಕನಾಮೈಸರ್ ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗುತ್ತೆ, ಡೇರೇಟರಿಂದ ಬಂದಿರೋ ಫೀಡ್ ವಾಟರ್ ಟೆಂಪ್ರೇಚರ್ ರೈಸ್ ಆಗುತ್ತೆ. ರೈಸ್ ಆಗೋದ್ರಿಂದ ನಮಗೆ ಬಾಯ್ಲರ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸೊ ಒಂದೇ ಒಂದು ಆನ್ಸರ್ ಯಾವ ಥರ ಇರಬೇಕಪ್ಪ, ಎಕನಾಮೈಸರ್ ಅಂದರೆ ಏನು, ಏನಕ್ಕೆ ಬಳಸ್ತಾರೆ ಅಂತಂದರೆ, ವೇಸ್ಟ್ ಹೀಟ್ ರಿಕವರಿ ಯೂನಿಟ್ ಅಂತ ಕರೀತಾರೆ ಇದನ್ನು. ಅಂದರೆ ಫ್ಲೂ ಗ್ಯಾಸ್ ಮುಖಾಂತರ ಹೋಗ್ತಿರೋ ವೇಸ್ಟ್ ಹೀಟ್ನ ಫೀಡ್ ವಾಟರ್ನ ಪಾಸ್ ಮಾಡಿ, ಇದು ಎರಡು ಟಚ್ ಆಗಲ್ಲ, ಇಂಡೈರೆಕ್ಟ್ ಮೆಥಡ್, ಹೀಟ್ ಎಕ್ಸ್ಚೇಂಜರ್ ಅಂತ ಹೇಳ್ತಾರೆ ಅದನ್ನು. ಫೀಡ್ ವಾಟರ್ದು ಟೆಂಪ್ರೇಚರ್ ರೈಸ್ ಆಗುತ್ತೆ, ಫ್ಲೂ ಗ್ಯಾಸ್ದು ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಫೀಡ್ ವಾಟರ್ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಬಾಯ್ಲರ್ ಎಫಿಷಿಯನ್ಸಿ ರೈಸ್ ಆಗುತ್ತೆ. ಆ ಬಾಯ್ಲರ್ ಎಫಿಷಿಯನ್ಸಿ ರೈಸ್ ಆಗೋದ್ರಿಂದ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಯಿತು ಅಂತಂದರೆ ಓನರ್ಗೆ ದುಡ್ಡು ಸೇವ್ ಆಗುತ್ತೆ. ಸೊ ಈ ಎಕನಾಮೈಸರ್ ಅನ್ನೋದ್ರದ್ದು ಕೆಲಸ ಏನು, ಫೀಡ್ ವಾಟರ್ ಟೆಂಪ್ರೇಚರ್ ರೈಸ್ ಮಾಡೋದು. ಯಾವ ಥರ ರೈಸ್ ಆಗುತ್ತೆ ಅಂತಂದು ಕೇಳಿದರೆ, ಫ್ಲೂ ಗ್ಯಾಸ್ ಪಾಸ್ ಆಗ್ತಾ ಇರುತ್ತೆ, ಆ ಫ್ಲೂ ಗ್ಯಾಸಲ್ಲಿ ಸ್ವಲ್ಪ ಹೀಟ್ ಇರುತ್ತೆ, ಅದನ್ನು ರಿಕವರಿ ಮಾಡುತ್ತೆ ಇಂಡೈರೆಕ್ಟ್ ಮೆಥಡಲ್ಲಿ. ಸೊ ಸಿಂಪಲ್ ಆನ್ಸರ್, ಎಕನಾಮೈಸರ್ ಅಂದರೆ ಫೀಡ್ ವಾಟರ್ ಟೆಂಪ್ರೇಚರ್ ರೈಸ್ ಮಾಡೋ ಒಂದು ಸಾಧಕ. ಫ್ಲೂ ಗ್ಯಾಸಲ್ಲಿರೋ ವೇಸ್ಟ್ ಹೀಟ್ನ ರಿಕವರಿ ಮಾಡಲಿಕ್ಕೆ ಈ ಹೀಟ್ ಎಕ್ಸ್ಚೇಂಜರ್ ಮೆಥಡ್ ಯೂಸ್ ಮಾಡಿ ಫೀಡ್ ವಾಟರ್ ಟೆಂಪ್ರೇಚರ್ ರೈಸ್ ಮಾಡಿ, ಬಾಯ್ಲರ್ ಎಫಿಷಿಯನ್ಸಿನ ರೈಸ್ ಮಾಡಿ, ಫ್ಯೂಯಲ್ ಕನ್ಸಂಪ್ಷನ್ನ ಕಡಿಮೆ ಮಾಡ್ತಾರೆ. ಸೊ ಎಕನಾಮೈಸರ್ ಅಂದರೆ ಗೊತ್ತಾಯ್ತಲ್ವಾ, ಫೀಡ್ ವಾಟರ್ ಟೆಂಪ್ರೇಚರ್ ರೈಸ್ ಮಾಡಲಿಕ್ಕೆ ಬಳಸುವ ಸಾಧನ.